ಉಡುಪಿ ಬ್ರಹ್ಮಗಿರಿಯ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆಯ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ಬ್ರಹ್ಮಗಿರಿಯಲ್ಲಿ ನಿನ್ನೆ ಗಣೇಶೋತ್ಸವದ ಅಂಗವಾಗಿ ಗುರುಕಿರಣ್ ನೈಟ್ ಆಯೋಜಿಸಲಾಗಿತ್ತು. ಇದೇ ವೇಳೆ ಗಣೇಶ ವಿಸರ್ಜನೆಯ ಮೆರವಣಿಗೆ ಕೂಡ ಹೊರಟಿತ್ತು. ಈ ಸಂದರ್ಭ ಸಂಚಾರ ಸುವ್ಯವಸ್ಥೆ ನೋಡಿಕೊಳ್ತಾ ಇದ್ದ ಪೊಲೀಸರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿ ಸುನಿಲ್ ಕಪ್ಪೆಟ್ಟು ಅವರ ಹುಲಿ ವೇಷದವರಿದ್ದ ಜಿಪ್ಸಿ ವಾಹನವನ್ನ ಪಕ್ಕಕ್ಕೆ ಸರಿಸುವಂತೆ ಹೇಳಿದ್ದೇ ವಿವಾದಕ್ಕೆ ಕಾರಣವಾಗಿತ್ತು. ಈ ವೇಳೆ ಸುನಿಲ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಎಂದು ಪೊಲೀಸರು ಅವರ ಮೇಲೆ ಕೈ ಎತ್ತಿದ್ದಾರೆ. ಈ ಮಧ್ಯೆ ಸಮಾಜ ಸೇವಕ ಕಿನ್ನಿಮುಲ್ಕಿಯ ಕೃಷ್ಣಮೂರ್ತಿ ಆಚಾರ್ಯ ಅವರು ರಾಜಿ ಸಂಧಾನಕ್ಕೆ ಮುಂದಾಗಿದ್ದಾರೆ. ನಗರಸಭಾ ಮಾಜಿ ಉಪಾಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್ ಅವರು ಕೃಷ್ಣಮೂರ್ತಿ ಅವರನ್ನ ತಡೆದಿದ್ದಾರೆ. ಒಂದು ಹಂತದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದನ್ನು ಖಂಡಿಸಿ ಪೊಲೀಸರೆಲ್ಲರೂ ಮೆರವಣಿಗೆ ವೇಳೆಯ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಬಿಟ್ಟು ಹೊರನಡೆಯಲು ಸಿದ್ಧವಾಗಿದ್ರು ಎನ್ನಲಾಗಿದೆ. ಒಟ್ಟಾರೆ ನಿನ್ನೆ ತಡರಾತ್ರಿ ನಡೆದ ಗಣೇಶೋತ್ಸವ ಸಮಿತಿಯ ಮೆರವಣಿಗೆ ಕೆಲ ಹೊತ್ತು ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಯಿತು. ಗುರುಕಿರಣ್ ನೈಟ್ ಅರ್ಥಕ್ಕೆ ಮೊಟಕುಗೊಂಡಿತ್ತು.